दोस्त करो दिन पकाले पचा की दोस्त करो दिन जय मंगलम जय नमः पार्वतीश्वर महादेव ಶ್ರೀ ಗುರು ಚಕ್ರವರ್ತಿ ಸದಾಶಿವಮುತ್ಯಾರ ಬೆಂಕಿ ಮಹಾಸಂಸ್ಥಾನ ಹೊಸ ಬಬಲಾದಿ ಮಠ ಜಮಖಂಡಿ ಶ್ರೀ ಗುರು ಚಕ್ರವರ್ತಿ ಸದಾಶಿವಮುತ್ಯಾರ ಮತ್ತು ಚಂದ್ರಮ್ಮ ತಾಯಿ ಜಾತ್ರಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ನಡೆಯಲಿದ್ದು ದಿನಾಂಕ 25/2/2025ರಿಂದ 1/3/2025ರವರೆಗೆ ಕಾರ್ಯಕ್ರಮ ನಡೆಯಲಿದ್ದು ದಿನಾಂಕ 25/2/2025ರಿಂದ 1/3/2025ರವರೆಗೆ ದನಗಳ ಜಾತ್ರೆ ಮತ್ತು ದನಗಳ ಭವ್ಯ ಪ್ರದರ್ಶನ ಇರಲಿದ್ದು ಹಾಗೂ ಹಲವಾರು ಬಯಲಾಟಗಳ ಕಾರ್ಯಕ್ರಮ ಸಹ ಈ ಜಾತ್ರೆಯಲ್ಲಿ ನಡೆಯಲಿದ್ದು ದಿನಾಂಕ 27/2/2025ರಂದು ಶ್ರೀ ಗುರು ಚಕ್ರವರ್ತಿ ಸದಾಶಿವಮುತ್ಯಾರ ಭಾವಚಿತ್ರವನ್ನು ಶ್ರೀ ಬನಶಂಕರಿ ತೋಟದ ಶ್ರೀ ವಿಠ್ಠಲ್ ಮಂದಿರದಿಂದ ಜಮಖಂಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಕಲ ವಾದ್ಯ ಮೇಳದೊಂದಿಗೆ ಹಾಗೂ ಇನ್ನಿತರ ವಾದ್ಯ ಮೇಳದೊಂದಿಗೆ ಶ್ರೀಮಠಕ್ಕೆ ತಲುಪುವುದು. ಅವತ್ತಿನ ದಿವಸ ಸದಾಶಿವಮುತ್ಯಾರ ಭಾವಚಿತ್ರ ಮಠಕ್ಕೆ ತಲುಪಿದ ನಂತರ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಸಹ ಇರುತ್ತದೆ. ತದನಂತರ ಹಲವಾರು ಭಜನೆಗಳು ಶಿವಭಜನೆ ಇರುತ್ತದೆ. ದಿನಾಂಕ 28/2/2025ರಂದು ಮುಂಜಾನೆ 5 ಗಂಟೆಗೆ ಶ್ರೀ ಗುರು ಚಕ್ರವರ್ತಿ ಸದಾಶಿವಮುತ್ಯಾರ ನವದುರ್ಗಿಯರಿಗೆ ಒಡೆಯಲಾದಂಥ ಚಂದ್ರಮ್ಮ ತಾಯಿಯು ಮತ್ತು ತ್ರಿಕಾಲಜ್ಞಾನಿ ಚಿಕ್ಕಪ್ಪನವರ ಗದ್ದಿಗೆಗೆ ಮಹಾರುದ್ರಾಭಿಷೇಕ ಇರುತ್ತದೆ. ತದನಂತರ ಲಿಂಗ ದೀಕ್ಷೆ ಮತ್ತು ಶಿವದೀಕ್ಷೆಯನ್ನು ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವ ಅರ್ಜನವರಿಂದ ಕೊಡಲಾಗುವುದು. ಏನಪ್ಪ ಅಂದ್ರೆ ಭೂಮಿಗೆ ಬಂದ ಮೇಲೆ ಯಾವುದರ ಒಂದು ದೀಕ್ಷೆಯನ್ನು ಪಡ್ಕೋಬೇಕಂತ, ದೀಕ್ಷೆ ಪಡೆದ್ರೆ ಮಾತ್ರ ಮೋಕ್ಷ ಅಂತ ಸಿಗ್ತತಿ. ಅದಕ್ಕೆ ಯಾರು ದೀಕ್ಷೆಯನ್ನು ತಗೊಳ್ಳೋ ಇಚ್ಛೆ ಇರ್ತೈತಿ ಅವರು ಬಂದು ಪೂಜ್ಯರಿಂದ ದೀಕ್ಷಾ ಕಾರ್ಯಕ್ರಮವನ್ನು ತಗೊಳ್ಬೇಕೆಂದು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೀನಿ. ಆ ದೀಕ್ಷಾ ಕಾರ್ಯಕ್ರಮ ಮುಗಿದ ನಂತರ ಹಲವಾರು ಕಾರ್ಯಕ್ರಮಗಳಿರುತ್ತದೆ, ಸನ್ಮಾನ ಕಾರ್ಯಕ್ರಮಗಳು ಇರುತ್ತದೆ. ಸಾಯಂಕಾಲ ಅಂದರೆ 28/2/2025ರಂದು ಸಾಯಂಕಾಲ 8 ಗಂಟೆಗೆ ಶ್ರೀಮಠದ ರಥೋತ್ಸವ ಅತಿ ವಿಜೃಂಭಣೆಯಿಂದ ನಡೆಯಲಿದ್ದು ಹಲವಾರು ಭಕ್ತಾದಿಗಳು ಆ ರಥೋತ್ಸವಕ್ಕೆ ಬರಲಿದ್ದು ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಬರಬೇಕೆಂದು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ಆ ಮುಗಿದ ನಂತರ ಹಲವಾರು ಕಾರ್ಯಕ್ರಮಗಳು ರಾತ್ರಿ ಇರುತ್ತವೆ. ದಿನಾಂಕ 1/3/2025ರಂದು ಕಾಲಜ್ಞಾನ ಸಾರುವುದು, ನುಡಿ ಸಾರುವುದು. ಆ ನುಡಿನ ಆದ ನಂತರ ತೆರಬಂಡಿ ಸ್ಪರ್ಧೆ ಇರುತ್ತದೆ. ತೆರಬಂಡಿ ಸ್ಪರ್ಧೆ ಮುಗಿದ ತಕ್ಷಣ ಏನಪ್ಪ ಅಂದ್ರೆ ಸಾಯಂಕಾಲ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಸಹ ಇರುತ್ತದೆ. ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಈ ಜಾತ್ರೆಯಲ್ಲಿ ನಡೆಯಲಿದ್ದು ಏನಪ್ಪ ಅಂದ್ರೆ ವಿಶೇಷವಾಗಿ 25/2/2025ರಿಂದ 1/3/2025ರವರೆಗೆ ದನಗಳ ಜಾತ್ರೆ ಮತ್ತು ದನಗಳ ಭವ್ಯ ಪ್ರದರ್ಶನ. ಅಂದ್ರೆ ದನಗಳ ಜಾತ್ರೆ ಅಂದ್ರೆ ರೈತರ ಜಾತ್ರೆ. ಈ ರೈತರ ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ ಈ ಸದಾಶಿವಮುತ್ಯಾರ ಮತ್ತು ಚಂದ್ರಮ್ಮ ತಾಯಿ ಮತ್ತು ತ್ರಿಕಾಲಜ್ಞಾನಿ ಚಿಕ್ಕಪ್ಪನವರ ಜಾತ್ರೆಗೆ ಹಲವಾರು ರೈತರು ಬಂದು ಈಗ ಜಾಗವನ್ನು ಹಿಡಿದಾರ ಜಾತ್ರೆಯ ಸಲುವಾಗಿ. ಇನ್ನೂ ಹೆಚ್ಚಿನ ಮಟ್ಟದ ರೈತರು ಬಂದು ಈ ಜಾಗೆಯನ್ನು ಹಿಡಿದು ಈ ಕಾರ್ಯಕ್ರಮವನ್ನು ಏನು ಮಾಡ್ಬೇಕಂದ್ರೆ ಅತಿ ವಿಜೃಂಭಣೆಯಿಂದ ನಡೆಸಿಕೊಟ್ಟು ಶ್ರೀ ಗುರು ಚಕ್ರವರ್ತಿ ಸದಾಶಿವಮುತ್ಯಾರ ಮತ್ತು ಚಂದ್ರಮ್ಮ ತಾಯಿಯವರು ಮತ್ತು ತ್ರಿಕಾಲಜ್ಞಾನಿ ಚಿಕ್ಕಯ್ಯಪ್ಪನವರ ಕೃಪೆಗೆ ಪಾತ್ರರಾಗಿ ಅವರ ಆಶೀರ್ವಾದನ ಪಡೆದು ಪಾವನರಾಗಬೇಕೆಂದು ಕೇಳುತ್ತಾ ನಾನು ಮಟ್ಟಿಗೆ ವಿರಾಮ ನೀಡುತ್ತೇನೆ.